ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಸ್ಪಾಟ್ ಅಲ್ಲಿ ನಮ್ಮ ಪ್ರತಿನಿಧಿಗಳು ಕೂಡ ರೆಡಿ ಆಗಿದ್ದಾರೆ. ಒಂದ್ ಕಡೆ ನನ್ನ ಸಹೋದ್ಯೋಗಿ ರಂಜಿತ್ ನೇರ ಸಂಪರ್ಕದಲ್ಲಿದ್ರೆ, ಆನಂದ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಂಜಿತ್, ನಿಮಗೆ ಆ ದೃಶ್ಯಗಳನ್ನ ನೋಡಿದಾಗ, ಅಂದ್ರೆ ಘಟನೆ ಆದಾಗ ತಾವು ಸ್ಪಾಟಿಗೆ ಹೋದ್ರಿ, ಅಲ್ಲಿನ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದಾಗ ನಿಮ್ಗೆ ನೆನಪಾಗಿದ್ದು ಮೋಸ್ಟ್ಲಿ ಬೆಂಗಳೂರಿನ ಡಿಜೆ ಹಳ್ಳಿ ಕೆಜೆ ಹಳ್ಳಿಯ ದೃಶ್ಯ ಅಂತ ಅನ್ಸುತ್ತೆ. ಯಾವ ಉದ್ದೇಶಕ್ಕಾಯ್ತು, ಯಾರ ಮಾಡಿದ್ರು, ಯಾರ ಕುಮ್ಮಕ್ಕಿನಿಂದ ಆಯ್ತು, ಇದೆಲ್ಲವೂ ಕೂಡ ಸಹಜವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ. ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ಖಂಡಿತವಾಗ್ಲೂ ಕೂಡ ಶ್ರುತಿ, ಇಡೀ ರಾತ್ರಿ, ಸಂಜೆಯಿಂದ ರಾತ್ರಿ ಮಧ್ಯರಾತ್ರಿವರೆಗೂ ಕೂಡ ಕೋಮು ದಳ್ಳೂರಿಗೆ ಹೊತ್ತಿ ಉರಿದಂಥ ನಾಗಮಂಗಲ ಟೌನ್ ಈಗ ಒಂದು ಹಂತಕ್ಕೆ ಅಂಡರ್ ಕಂಟ್ರೋಲ್ ಪೊಲೀಸ್ ಅಂತೇಳಿ ಅನ್ನಿಸ್ತಾ ಇದೆ. ಆದರೆ ಬೂದಿ ಮುಚ್ಚಿದಂಥ ಕೆಂಡದ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅದು ಹೊತ್ತಿಕೊಳ್ಳುವಂಥ ಸಾಧ್ಯತೆ ಇದೆ. ರಾತ್ರಿಯ ಆ ಒಂದು ಗಲಾಟೆ ದೊಂಬಿ ಇದೆಯಲ್ಲ, ಈಗ ಸುಮಾರು 8 ಗಂಟೆ. ಈಗ ನೋಡ್ಬೋದು ನೀವು, ಇದು ಟೌನ್, ಇದು ಮಾರ್ಕೆಟ್ ಏರಿಯಾ. ಅದು ಎನಿ ಟೈಮ್ ಇಲ್ಲಿ ಜನ ಜಂಗುಳಿ, ಜನ ಓಡಾಟ ಇದ್ದೇ ಇರುತ್ತೆ. ಆದರೆ ಅಘೋಷಿತ ಬಂದ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮಾರ್ಕೆಟ್ನ ತರಕಾರಿ ಅಂಗಡಿಗಳು ಮತ್ತೊಂದು ಬಿಟ್ಟರೆ ಮತ್ತೆಲ್ಲ ಶಟರ್ಗಳು ಕ್ಲೋಸ್ ಇದ್ದಂಗಿದೆ. ಜನರ ಓಡಾಟ ನಾರ್ಮಲ್ ಆಗಿದೆ. ಆದರೆ ನಿನ್ನೆ ರಾತ್ರಿ 6 ಗಂಟೆಗೆ ಇಲ್ಲಿ ಗಲಾಟೆ ಶುರುವಾದ ತಕ್ಷಣಕ್ಕೆ ಈ ಅಂಗಡಿಗಳ ಬಾಗಿಲೆಲ್ಲವೂ ಕೂಡ ಬಂದಾಗಿತ್ತು. ಈಗ ಒಂದೊಂದಾಗಿ ಓಪನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಆದರೆ ಎಲ್ಲವೂ ಕೂಡ ಬಂದಿದೆ ಇನ್ನೂ ಕೂಡ. ಆದರೆ ಬಂದು ನೋಡಿದಾಗ, ಅವರಿಗೆ ಇಲ್ಲಿ ಬಂದು ನೋಡಿದಾಗ ಗಲಾಟೆ ಆಗಿ ಗಲಾಟೆಯ ತೀವ್ರತೆಗೆ ಅಥವಾ ಗಲಾಟೆಯ ದೊಂಬಿಯ ಲಾಠಿ ಚಾರ್ಜ್ ಮತ್ತೊಂದೆಲ್ಲ ನೋಡಿ ಇಲ್ಲಿಂದ ಹೋದವರು ಈಗ ಬಂದು ತಮ್ಮ ಅಂಗಡಿಗಳನ್ನು ನೋಡಿದರೆ ನೋಡಿ, ಎಲ್ಲವೂ ಕೂಡ ಖಾಲಿಯಾಗಿ. ಇದೊಂದು ವಿಶೇಷ ಚೇತನರ ಅಂಗಡಿ ಇದು. ಈ ಅಂಗಡಿ ತರಕಾರಿ ಅಂಗಡಿ ಮತ್ತು ಹಣ್ಣಿನ ಅಂಗಡಿ ಇದು. ಈ ಹಣ್ಣಿನ ಅಂಗಡಿ ಸಂಪೂರ್ಣವಾಗಿ ಏನೂ ಇಲ್ಲ ಇಲ್ಲಿ, ಎಲ್ಲ ಇಲ್ಲಿ ಹೋಗಿದೆ. ಮಾತಾಡ್ಸೋಣ, ಆ ಅಂಗಡಿ ವ್ಯಾಪಾರಿ ಇಲ್ಲ ಇದ್ದಾರೆ, ವಿಶೇಷ ಚೇತನ ಅವ್ರು ಮಾತಾಡ್ಸೋಣ. ತಾವು ಎಷ್ಟು ಗಂಟೆಗೆ ಹೋದ್ರಿ ಇಲ್ಲಿಂದ? ನಾವು 6 ಗಂಟೆ ಹೋಗ್ರಿ ಸರ್. ಆಮೇಲೆ 6 ಗಂಟೆ ಹೋಗುವಾಗ ಬೀಗ ಹಾಕಿ ಚೆನ್ನಾಗಿತ್ತು, ಎಲ್ಲ ತರ್ಪಲ್ಗಿಲ್ಲ ಮುಚ್ಚಿ. ಆಮೇಲೆ 8 ಗಂಟೆಗೆ ಮನೆಗೆ ಹೋದ್ರೆ ನಾನು ಎಲ್ಲ ಇಲ್ಲ ಇತ್ತು, ನಮ್ಮ 4 ಜನ ಇತ್ತು, ಎಲ್ಲ ಜನ ತಿರ್ಗಾಡ್ತಿದ್ರು. ಆಮೇಲೆ 8 ಗಂಟೆಗೆ ಮನೆಗೆ ಹೋಗ್ಮೇಲೆ ಡಾಕ್ಟ್ರ್ ಪೊಲೀಸ್ ಅವ್ರಿಗೆ ಎಲ್ಲ ಫೋನ್ ಮಾಡಿದ್ರು, ನಮಗೆ ಪರಿಚಯ ಇದ್ದಾರಲ್ಲ ಅವ್ರಿಗೆ. ಅವರೆಲ್ಲರೂ ಚೆನ್ನಾಗೈತೆ ಅಂತ. ಡಾಕ್ಟ್ರ್ 3 ಗಂಟೆಗೆ ರಾತ್ರಿ ಕರೆಂಟ್ ಹೋಗೈತಂತೆ. ಅವಾಗ ಕಿತ್ತಾಡ್ತಾ ಇದ್ವಿ, ಎಲ್ಲ ಹೊಡೆದಾಟ ಮಾಡಿ 1.5 ಲಕ್ಷ ರೂ ಮಾಲ್ ಇತ್ತು ಸರ್. ಎಲ್ಲ ಖಾಲಿ ಆಗಿತ್ತು. ನಮಗೆ ಕಾನೂನು ಕೊಡಿ, ನ್ಯಾಯ ಕೊಡಿ. ತಾವೇ ಇದ್ರಲ್ಲಿ ವ್ಯಾಪಾರ ಮಾಡ್ತಾ ಇದ್ರಾ? ಎಷ್ಟು ಗಂಟೆ ಸುಮಾರಿಗೆ ಇಲ್ಲಿ ಗಲಾಟೆ ಆಯ್ತು? ತಾವು ಎಷ್ಟು ಗಂಟೆ ಸುಮಾರಿಗೆ ಕ್ಲೋಸ್ ಮಾಡ್ಕೊಂಡು ಹೋದ್ರಿ? ಸರ್ 8 ಗಂಟೆಯಿಂದ ಶುರು ಹೋಯ್ತು ಸರ್. ಈಗ ಒಂದು ಗಣಪತಿ ಹಿಂಗೆ ಹೋಯ್ತು ಅಲ್ಲಿ ಮಜೀದ್ ಹತ್ರ ಹೋಗ್ಬೇಡ ಅಂದರು. ಅದಕ್ಕೆ ಇಷ್ಟು ದೊಡ್ಡ ಮಾಡಿ ಎಲ್ಲ ಅಂಗಡಿ ಇದೆಲ್ಲ ಮಾಡಿಬಿಟ್ಟವ್ರು ಸರ್. 1.5 ಲಕ್ಷದ ಮಾಲ್ ಹೋಗೈತು. ಯಾರು ಗಲಾಟೆ ಮಾಡಿದ್ಯಾರು? ನಿಮ್ಗೆ ಇಲ್ಲಿ ಅಂಗಡಿಗೆ ಬಂದಿದ್ನೆಲ್ಲ ಹೊಡೆದಾಕಿದ್ ಯಾರು? ಏನು ನೋಡಿದ್ರ? ಇಲ್ಲ ಸರ್, ನಮಗೆ ಗೊತ್ತಿಲ್ಲ. ನಮಗೆ ಯಾರು ಹೆಂಗಂತ ಗೊತ್ತಿಲ್ಲ. ನಮ್ಮ ಮನೆಗೆ ಹೋಗಿ ಸೇರ್ಕೊಂಡಿದ್ರು, ಕಲ್ಲೆಲ್ಲ ಹೊಡೆದಾಟ ಮಾಡಿದ್ವಿ. ಯಾರ್ಯಾರು ಮಾಡೋರು ನಮಗೆ ಗೊತ್ತೇ ಇಲ್ಲ. ಏನು ಹೇಳ್ತೀರಿ? ಈಗ ಇಷ್ಟು ನಷ್ಟ ಆಗಿದೆ ನಿಮಗೆ, ಮತ್ತೆ ಇದೊಂದು ಕೋಮು ಸೌಹಾರ್ದತೆಯನ್ನು ಹಾಳು ಮಾಡಿದ್ದಾರೆ ಇಲ್ಲಿನವರೆಲ್ಲ ಕಿಡಿಗೇಡಿಗಳು ಸೇರಿ. ಏನು ಹೇಳ್ತೀರಿ? ನನಗೆ ಫುಲ್ ಕೋಪ ಬಂದೈತೆ. ನಮಗೆ ಕಾನೂನು ಬೇಕು, ನ್ಯಾಯ ಬೇಕು. ಅಲ್ಲಿಗಂತ ನಾನು ಸುಮ್ಮನೆ ಇರೋಕ್ಕಿಲ್ಲ. ನೋಡಿ ಶ್ರುತಿ, ಇದು ಇಲ್ಲಿನ ಪರಿಸ್ಥಿತಿ. ಇದು ಈ ಅಂಗಡಿ ಅಂತ ಹೇಳಲ್ಲ, 6 ಗಂಟೆಗೆ ಗಲಾಟೆ ಶುರುವಾದ ತಕ್ಷಣ ಅಂಗಡಿ ಬಾಲ್ ಹಾಕಿ ಮನೆಗೆ ಹೋದವರು ಬೆಳಿಗ್ಗೆ ಬಂದು ಈಗ ನೋಡಿದ್ರೆ ಎಲ್ಲ ಹಿಂಗೆ ಈ ರೀತಿ ಕಾಣಿಸ್ತಾ ಇದೆ. ಜನ ಎಲ್ಲ ಸೇರ್ತಾ ಇದ್ದಾರೆ, ಬಂದು ನೋಡ್ತಾ ಇದ್ದಾರೆ. 144 ಸೆಕ್ಷನ್ ಜಾರಿಯಲ್ಲಿದೆ. 46 ಜನರನ್ನ ಈಗ ವಶಕ್ಕೆ ಪಡೆದಿದ್ದೀವಿ ಅಂತ ಹೇಳಿದ್ದಾರೆ. 11 FIR ದಾಖಲಾಗಿದ್ದಾವೆ. ಸುಮಾರು 450ರಿಂದ 500 ಪೊಲೀಸ್ ಸಿಬ್ಬಂದಿ ಬಂದೋಬಸ್ತಿದ್ದಾರೆ. ಹೆಜ್ಜೆಗೂ ಕೂಡ ಪೊಲೀಸ್ ಬಂದೋಬಸ್ತ್ ಇದೆ. ಇನ್ನೂ ಕೂಡ ಗಣೇಶನ ಮೂರ್ತಿ ವಿಸರ್ಜನೆ ಇದೇ ಮಾರ್ಗವಾಗಿ ಹೋಗೋದಿದೆ. ಹಾಗಾಗಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನುವ ಆತಂಕ, ಭಯ ಅಂತೂ ಖಂಡಿತ ಇದೆ. ನೋಡಿ, ಮಾರ್ಕೆಟ್ ಏರಿಯಾ ಇದು, ಜನ ಜಂಗುಳಿಯಿಂದ ಕೂಡ್ತಾ ಇದ್ದಂಥ ಏರಿಯಾ ಇದು. ಆದರೆ ಇವತ್ತು ಏನೋ ಒಂದು ರೀತಿ ಅಂಗಡಿ ಮುಗ್ಗಟ್ಟುಗಳೆಲ್ಲ ಬಂದಾಗಿದ್ದಾವೆ. ಆದರೆ ಕೆಲ ಸಣ್ಣ ಪುಟ್ಟ ಅಂಗಡಿಗಳನ್ನೆಲ್ಲ ಓಪನ್ ಮಾಡ್ತಾ ಇದ್ದಾರೆ. ಜನರಂತೂ ಆತಂಕದಲ್ಲಿದ್ದಾರೆ. ಸರ್, ತಾವು ಎಲ್ಲಿ ಅವರು? ತಮಗೇನು ವಿಚಾರ ಗೊತ್ತಾಯ್ತು? ಸರ್ ಇವರು ನಾವು ಸರ್ ಇದು ಸರ್ ಗಂಟ್ಲಿಗೆ ಆಗಿಲ್ಲ ಮಾತಾಡಿ ಸರ್. ಏನಾಯ್ತು ಸರ್? ತಮಗೇನು ವಿಚಾರ ಗೊತ್ತಾಯ್ತು? ತಾವು ಎಲ್ಲಿದ್ರಿ ಗಲಾಟೆ ಆಗುವಾಗ? ಗಲಾಟೆ ಆಗೋದು ನಮ್ಮ ಹಣ್ಣಂಗಡಿ ಇದೆ, ಅಲ್ಲಿ ಹಣ್ಣಂಗಡಿಲಿದ್ದು ನಾವು. ಅವು ಯಾವಾಗ ತಕ್ಷಣ ಗಲಾಟೆ ಇತ್ತು, ನಾವು ಬಾಗಿಲು ಹಾಕ್ಕೊಂಡು ಎಲ್ಲರೂ ಮನೆಗೆ ಹೊಂಟೋದು. ಆಮೇಲೆ ನಮಗೆ ಫೋನ್ ಬಂತು, ಏನು ನಿಮ್ಮ ಅಂಗಡಿ ಎಲ್ಲ ಎತ್ತಾಕ್ಬಿಡೋರೆ, ಏನೂ ಇಲ್ಲ, ಐಟಮ್ ಎಲ್ಲ ಎತ್ಬಿಡೋರು ಅಂತ. ಯಾರು ಮಾಡಿದ್ದಾರೆ ಏನು ನಮಗೇನು ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಅಂಗಡಿಲೂ ಏನೂ ಐಟಮ್ ಇಲ್ಲ, ಪೂರ್ತಿ ಎಲ್ಲ ಎತ್ಕೊಂಡು ಹೋಗಿದ್ದಾರೆ. ನಮ್ಮ ಮನೆಗೆ ಹೋದ್ಮೇಲೆ ಎಲ್ಲ ಆಗಿರೋದು ಇದು. ಬೆಂಕಿ ಹಚ್ಚಿದ್ರು, ಅಂಗಡಿಗೆಲ್ಲ ಸುಟ್ಟಾಕಿದ್ರು, ವೆಹಿಕಲ್ಗಳನ್ನೆಲ್ಲ ಸುಟ್ಟಾಕಿದ್ರು. ಆಗ ತಾವು ಎಲ್ಲಿದ್ರಿ? ಪೆಟ್ರೋಲ್ ಬಾಂಬೆಲ್ಲ ಎಸ್ದ್ರಂತಲ್ಲ ಸರ್, ಹೌದಾ?
ಅದು ಏನೋ ಗೊತ್ತಿಲ್ಲ ಸರ್ ನಮಗೆ. ನಾವು ಗಲಾಟೆ ಆದ ತಕ್ಷಣನೇ ನಾವೆಲ್ಲ ಮನೆಗೆ ಹೊಂಟೋಗಿದ್ದು. ಅದಾದಮೇಲೆ ಏನಾಗಿದೆ ನಮಗೆ ಏನೂ ಗೊತ್ತಿಲ್ಲ. ಅಲ್ಲಿ ನಮ್ಮ ಅಂಗಡಿ ಎಲ್ಲ ಪೂರ್ತಿ ಎತ್ಕೊಂಡು ಹೋಗಿದ್ದಾರೆ. ಹಣ್ಣು ಫುಲ್ ಲಾಸ್ ಆಗಿದೆ. ನಿನ್ನೆ ತಾನೇ ಐಟಮ್ ಬಂದಿತ್ತು, ಕಮ್ಮಿ ಅಂದ್ರೆ 1 ಲಕ್ಷ ರೂಪಾಯಿ ಐಟಮ್ ನಮ್ಮದು ಲಾಸ್ ಆಗಿದೆ ಸರ್. ಕಾರಣ ಯಾರು ಸರ್ ಇಷ್ಟೆಲ್ಲ ದೊಂಬಿ ಆಗೋದಕ್ಕೆ? ದೊಂಬಿ ಆದ ಕಾರಣ ಯಾರು ಗೊತ್ತಿಲ್ಲ ಸರ್ ನಮಗೆ, ಗೊತ್ತಿಲ್ಲ ನಮಗೆ. ನಾವು ಎಲ್ಲಿ ಅವರು ತಮ್ಮ ಊರಲ್ಲಿ? ನಮ್ಮದು ನಾಗಮಂಗಲ ಟೌನು, ಮಂಡ್ಯ ರೋಡು. ಸರ್ ಹೇಳಿ ಏನ್ ಸರ್ ಇದು ಹಿಂಗಾದ್ರೆ ನಾಗಮಂಗಲ ಹೆಂಗೆ? ಹೆಂಗ್ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಸರ್. ಒಡ್ಡಾಡಕ್ಕೆ ಭಯ ಆಗಿದೆ. ನಮ್ಮ ಗಾಡಿಯಲ್ಲಿ ನಿಂತಿತ್ತು ಕಾರು, ಆ ಕಾರ್ನೆಲ್ಲ ಪುಡಿ ಮಾಡಾಕಿದ್ದಾರೆ. ಯಾರು? ಎಲ್ಲ ಜನ ಕಲ್ಲು ತೂರಾಟ ಒಡ್ಡಾಡ 8 ಗಂಟೆಯಿಂದ ಒಡ್ಡಾಡಕ್ಕೆ ಭಯ ಓಡ್ಬಿಟ್ಟಿದೀವಿ. ಈ ರೀತಿ ಆದ್ರೆ ನಾಮಲ್ಲ. ಗಣಪತಿ ಮೆರವಣಿಗೆ ಬರಬಾರ್ದು ಅಂತ ಗಲಾಟೆ ಮಾಡಿದ್ದ ಸರ್. ಮೆರವಣಿಗೆ ಹಿಂಗ್ ಹೋಯ್ತು. ಮೆರವಣಿಗೆ ಹೋಗಿ ಅಲ್ಲಿ ಬರ್ಬೇಕಾದ್ರೆ ಆ ಕಡೆಯಿಂದ ಬರ್ಬೇಕಾದ್ರೆ ಅಲ್ಲಿಂದ ಗಲಾಟೆ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಗಲಾಟೆ ಸ್ಟಾರ್ಟ್, ಪೊಲೀಸರೆಲ್ಲ ಲಾಠಿ ಚಾರ್ಜ್ ಮಾಡಿದ್ರು. ಯಾವಾಗ ಓಡೋದ್ರು ತಿರ್ಗಾ ಮತ್ತೆ ಎಲ್ಲ ಕಲ್ಲು ತೂರಾಟ. ಏನ್ ವೆಹಿಕಲ್ಸ್ ಅಲ್ಲಿ ನಿಂತಿರೋ ಗಾಡಿಗಳು ಎಲ್ಲ ಪುಡಿ ನಮ್ಮ ಗಾಡಿನೂ ಪುಡಿ ಮಾಡಿದ್ದಾರೆ. ಪ್ರತಿ ಗಣೇಶ ಚೌತಿ ಸಮಯದಲ್ಲೂ ಈ ರೀತಿ ಗಲಾಟೆ ಆಗುತ್ತಂತಲ್ಲ ಸರ್? ಕಳೆದ ವರ್ಷನೂ ಆಗಿತ್ತಂತಲ್ಲ? ಹೋದ ವರ್ಷ ಕಮ್ಮಿ, ಈ ವರ್ಷ ಜಾಸ್ತಿ ಆಗಿದೆ. ಓಕೆ, ಕಾರಣ ಏನು? ಕಾರಣ ಯಾರಂತ ಹೇಳೋದು ಸರ್, ಹೆಂಗಂತ ಕಂಡಿಡಿಯೋದು ಕಾರಣವ. ಈಗ ಮನೆ ಮಟ್ಟೆಲ್ಲ ಲಾಸ್ ಆಗಿದೆ, ಅಂಗಡಿ ಮುಗ್ಗಟ್ಟೆಲ್ಲ ಹೋಗಿದೆ, ಏನ್ ಹೇಳ್ತೀರಿ ಅಂತವ್ರಿಗೆಲ್ಲ? ಹೆಂಗೆ ಕೆಜಿ ಸುಮಾರು ಅಂಗಡಿಗಳು ಬೆಂಕಿನ ಹಚ್ಬಿಡವ್ರ ಸರ್. ಕೋಮು ಸೌಹಾರ್ದತೆ ಅನ್ನೋದೇ ಹಾಳಾಗ್ಬಿಟ್ಟಿದೆಯಲ್ಲ ಸರ್ ಇಲ್ಲಿ? ಹೌದು ಸರ್, ಜನ ಒಡ್ಡಾಡಕ್ಕೆ ಕಷ್ಟ ಆಗಿದೆ. ನೋಡಿ ಶ್ರುತಿ, ಇದು ಇಲ್ಲಿನ ಚಿತ್ರಣ. ಬೆಳಿಗ್ಗೆ ಬಂದವರಿಗಂತೂ ಒಂದ್ ರೀತಿಯಲ್ಲಿ ಆತಂಕ, ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋ ಒಂದು ಭಯ ಇಲ್ಲಿನ ಜನರನ್ನ ಕಾಡ್ತಾ ಇದೆ. ಶ್ರುತಿ. ಓಕೆ ರಂಜಿತ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀವಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಮಂಡ್ಯದ ನಾಗಮಂಗಲದ ಪರಿಸ್ಥಿತಿಯ ಬಗ್ಗೆ. ನಾಗಮಂಗಲ ಪಟ್ಟಣದಲ್ಲಿ ಎಸ್ಪಿ ರೌಂಡ್ಸ್ ಹಾಕ್ತಿದ್ದಾರೆ. ಪರಿಸ್ಥಿತಿಯ ಅವಲೋಕನ ಆಗ್ತಾ ಇದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರ ಗಸ್ತು. ಈಗ ತಾನೇ ನಮ್ಮ ಪ್ರತಿನಿಧಿ ರಂಜಿತ್ ಹೇಳ್ತಾ ಇದ್ರು, ಹೆಜ್ಜೆ ಹೆಜ್ಜೆಗೂ ಪೊಲೀಸರು ನೋಡೋದಕ್ಕೆ ಸಿಗ್ತಾರೆ ಅಂತ. JR ವಾಹನದೊಂದಿಗೆ ಎಲ್ಲ ಪರಿಸ್ಥಿತಿ ಅವಲೋಕನ ಆಗ್ತಾ ಇದೆ. ನಾಗಮಂಗಲ ಪಟ್ಟಣದಲ್ಲಿ ಸ್ವತಃ ಎಸ್ಪಿ ರೌಂಡ್ಸ್ ಹಾಕ್ತಿದ್ದಾರೆ, ಪರಿಸ್ಥಿತಿಯನ್ನ ಅವಲೋಕಿಸುತ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಆನಂದ್, ಈಗಿನ ಪರಿಸ್ಥಿತಿಯ ಬಗ್ಗೆ ನಾನು ಮಾಹಿತಿ ಪಡೆದುಕೊಳ್ತಿದ್ದೆ. ಅದ್ರ ಜೊತೆಗೆ ಆನಂದ್, ಅಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಪ್ರತಿ ವರ್ಷ ಕೂಡ ಗಣೇಶ ಹಬ್ಬದ ಸಂದರ್ಭದಲ್ಲಿ ಇಂಥ ಗಲಾಟೆಗಳು ಆಗುತ್ತೆ. ಲಾಸ್ಟ್ ಟೈಮ್ ಕೂಡ ಆಗಿತ್ತು, ಆದ್ರೆ ಇಷ್ಟರ ಮಟ್ಟಿಗೆ ಆಗಿರ್ಲಿಲ್ಲ ಅಂತ. ಪದೇ ಪದೇ ಇಂಥ ಘಟನೆಗಳು ಅಲ್ಲಿ ಮರುಕಳಿಸ್ತಾ ಇದೆ ಅಂದ್ರೆ ಪೊಲೀಸ್ ಇಲಾಖೆ ಆಬ್ವಿಯಸ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ, ಮೆರವಣಿಗೆಯ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಬೇಕಾಗುತ್ತೆ. ಪೊಲೀಸ್ ಇಲಾಖೆ ಕೂಡ ಫೇಲ್ ಆಗ್ಬಿಡ್ತಾ ಈ ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ, ಇಂಥ ಗಲಾಟೆಗಳು ಆಗದೇ ಇರೋ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ? ಶ್ರುತಿ, ಖಂಡಿತವಾಗ್ಲೂ ಈ ಒಂದು ಗಲಭೆಯನ್ನ ತಡೆಯೋ ನಿಟ್ಟಿನಲ್ಲಿ ಪೊಲೀಸರು ವಿಫಲವಾಗಿರೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು. ಯಾಕೆಂದ್ರೆ ಕಳೆದ ವರ್ಷವೂ ಕೂಡ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಇದೇ ರೀತಿ ಗಲಾಟೆ ಆಗಿತ್ತು. ಆದರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಗಲಭೆ ಆಗಿರಲಿಲ್ಲ. ಆಗಲೂ ಕೂಡ ಏನೋ ಮಸೀದಿ ಬಳಿ ಗಣೇಶ ಮೂರ್ತಿ ಬರ್ತಾ ಇದ್ದಂತೆ ತಡೆಯುವಂಥ ಕೆಲಸವನ್ನು ಮಾಡಿದ್ರು. ಆಗಲೂ ಕೂಡ ಎರಡೂ ಕೋಮಿನವರು ಪರಸ್ಪರ ತಮ್ಮ ಧರ್ಮದ ಪರವಾಗಿ ಘೋಷಣೆಯನ್ನು ಕೂಗಿದ್ರು. ಆ ಒಂದು ಸಂದರ್ಭದಲ್ಲಿ ಪೊಲೀಸ್ನವರು ಒಂದಷ್ಟು ಅಲರ್ಟ್ ಆಗಿ ಲಾಸ್ಟ್ ಟೈಮು ಒಂದು ಗಲಾಟೆಯನ್ನು ತಡೆಯುವಲ್ಲಿ ಯಶಸ್ವಿಯಾಗಿದ್ದರು. ಆದರೆ ಈ ಬಾರಿ ಆ ರೀತಿ ಆಗಲಿಲ್ಲ. ಎಲ್ಲ ಒಂದು ಕಡೆ ಕೆಲವೊಂದು ಕಿಡಿಗೇಡಿಗಳು ಮೊದಲೇ ಪ್ರಿಪ್ರೇಷನ್ ಆಗಿದ್ರಾ, ಮೊದಲೇ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರ ಅನ್ನೋ ಒಂದು ಅನುಮಾನ. ಯಾಕೆಂದರೆ ಆವತ್ತರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪೊಲೀಸ್ನವರು ಮೊದಲೇ ಪಡ್ಕೊಳ್ಬೇಕಾಗಿತ್ತು. ಒಂದು ವೇಳೆ ಅದೇ ಗಲಾಟೆ ಆಗುತ್ತೋ ಬಿಡುತ್ತೋ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು 100 ಸಂಖ್ಯೆಯಲ್ಲಿ ಪೊಲೀಸ್ನವ್ರನ್ನ ನಿಯೋಜನೆ ಮಾಡ್ಕೋಬೇಕಿತ್ತು. ಆದರೆ